ಹೋಯ್ತಾ ಇಲ್ಲ ಗಾಡಿಗಳು, ಇನ್ನೂ ಒಬ್ಬರು ಬರ್ತಾ ಇಲ್ಲ. ಟೈಮ್ ಆಯ್ತಾ ಅಲ್ಲಿ, ನಾವೇನು ಮಾಡೋಣ? ತೆಗಿಯಪ್ಪ ತೆಗಿತ್ತು ಬಂದರು ನೋಡು, ಎತ್ಕೋ ಬಾ, ಆಮೇಲೆ ಮಾಡೋಣ. ಬಂದರು ತಡಿ, ಅವ್ರನ್ನ ಮುಂದಕ್ಕೆ ಬಿಡಪ್ಪ, ಬರ್ತೀವಿ ಸುಮ್ಮನೆ. ಹೇಳ್ರಿ ಮುತ್ತಿನ ಕಥೆಯ ಹೇಳಿತು. ಸೊ 4 ಗಾಡಿಗಳು, 9 ಜನ. ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಾಜು ಫ್ರಮ್ ರಾಜ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ. ಸೊ ಇವತ್ತು ಸಮಯ 3:30 ಆಗಿದೆ. ನಾವು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಲೆ ಮಹದೇಶ್ವರ ಬೆಟ್ಟ ಕೊಟ್ಟಿದ್ದೀವಿ. ನಾನು ಇನ್ನೆಂತ ಗುಬಾಡಿರ್ಬೇಕು. ಅಲ್ಲಿ ನೋಡಿ ನಾಯಿಗಳು ಸಾಮ್ರಾಜ್ಯನೇ ಕಾಣ್ತಾ ಇದೆ. ಇಲ್ಲಿ ಏನು ಒಂದೊಂದು ಬಗಲಾಗ್ಬಿಟ್ಟು ಸಿಗ್ತೀರಿ. One hour later. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮಾಡಿ ನಮಗೆಲ್ಲ ಗೊತ್ತಾಗೋಯ್ತು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಲ್ಲಿಂದ ಸ್ಟ್ರೈಟ್ ಒಂದೇ ರೋಡು. ಈ ಥರದ್ದು ಇನ್ನೂ 4-5 ಐತೆ ಇದೇ ರೋಡಲ್ಲಿ. ಐತೆ ಫೋಟೋ ಅಂತ ತೆಗಿಲ್ಲ, ನನ್ನ ಫೋನ್ ಇದಕ್ಕೆ ಲಾಕ್ ಮಾಡಿದ್ದೀನಿ ಕಳ್ಳ. ಮ್ಯಾಪಿಗೆ ಯಾಕವ್ರು ಅಲ್ಲೆಲ್ಲ ಸೈಡಿಗೆ ಹಾಕೋರು ಅನ್ಸಿದೆ. ಅವರು ಆ ಬ್ಯಾಗಿನ ಮಕ್ಕಳು ನೋಡಿಲ್ವಾ? ಇಲ್ಲೇ ನಿಲ್ಲಿಸ್ಬೋದಾಯ್ತು. ಅಡ್ಡ ಬಂದು 2 hours later. ಸೊ ಗಾಯ್ಸ್, ಫೈನಲಿ ರೀಚ್ಡ್ ಇನ್ ತಾಳ್ ಬೆಟ್ಟ. ಕರೆಕ್ಟಾಗಿ 8 ಗಂಟೆ ಆಗಿದೆ.
ಹೇಳೋ ಶಿಷ್ಯ ಹೇಳಿ ಗುರು ಅಸ್ಲಿ ಆಟ ಇವಾಗ ಶುರು. ಫೈನಲಿ ಬಂದು ತಲುಪಿದ್ವಿ. ದರ್ಶನಕ್ಕೆ ಹೋಗ್ತಾ ಇದೀವಿ. ದರ್ಶನದ ವಿಡಿಯೋ ಎಲ್ಲ ಮಾಡೋದಕ್ಕೆ ಆಗೋದಿಲ್ವಲ್ಲ ಗೈಸ್. ಸೊ ದರ್ಶನ ಮಾಡ್ಕೊಬಿಟ್ಟು ಬರ್ತೀನಿ. ಅರ್ಕೆ ಮಾಡ್ಕೊಂಡಿದ್ದೆ ನಾನು ಇದನ್ನು. ಮಗು ಇದಾದ್ರೆ ಮಗುನೇ ಉಳಿದಿದೆ. ಗೈಸ್ ಅದ್ರ ಒಳಗಡೆ ಇರೋದು ಆಮೇಲೆ ತೋರಿಸ್ತೀನಿ. ಸೊ ದರ್ಶನಕ್ಕೆ ಹೊರಟಿದ್ದೀನಿ. ಇವತ್ತೇ ದರ್ಶನ ಅಂತೂ ಆಗಲ್ಲ ಅಂತ ಅನಿಸ್ತೈತೆ. ಅಷ್ಟು ಜನ ಇದ್ದಾರೆ. ನಮ್ಮ ಅಣ್ಣ ನಾಗಣ್ಣ, ಅಲ್ಲಿ ನಿಂತಿರೋದು ನಮ್ಮ ಗಂಗಣ್ಣ. ನನಗಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಿಮಗೂ ಆಗಬೇಕಲ್ವಾ? ಉಗೇ ಮಾದಪ್ಪ, ಉಗೇ ಮಾಯ್ಕಾರ. ಮಹದೇಶ್ವರ ಬೆಟ್ಟದ ಆನೆ. ಫೈನಲಿ ಮಾದಪ್ಪನ ದರ್ಶನ ಆಯಿತು, ಎಲ್ಲ ಮುಗೀತು. ಸೊ ಇವಾಗ ಒಗನಿಕಲ್ ಫಾಲ್ಸ್ ಕಡೆ ಹೋಗಿದ್ದೀವಿ. ವ್ಯೂ ತೋರಿಸ್ತೀನಿ ನೋಡಿ, ಎಷ್ಟು ಸಖತ್ತಾಗಿದೆ. ಒಗೇನಕಲ್ ಫಾಲ್ಸು ಬಿಡ್ತಾ ಇಲ್ವಾ? ನಡಿ ಏನೋ ಅಂದವನು. ನೀನ್ ಗಾಡಿ ನೋಡ್ಸಪ್ಪ ಕೇಳಿ. ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ. ಕೆಲವೊಂದ್ಸಲಿ ನಾವು ಹೋಗೋ ಜಾಗ ಎಷ್ಟು ಖುಷಿ ಕೊಡುತ್ತೆ ಅಂದರೆ, ತುಂಬ ದಿನ ಆದಮೇಲೆ ಅಷ್ಟು ಖುಷಿ ಸಿಕ್ಕಿದ್ದು ಇಲ್ಲೇನೆ. ಈ ನೇಚರು, ಈ ವಾತಾವರಣ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಗೈಸ್. ಅದ್ರ ಜೊತೆ ಮಳೆ ಒಂದು ಬರಬೇಕಾಗಿತ್ತು, ಅದೊಂದೇ ಮಿಸ್ಸಿಂಗ್. Guys, ತಮಿಳ್ನಾಡು ರೋಡ್. ಇದು ಉಲ್ಟಾ ಎಳಿತಾ ಇದೀವಿ. ಇದು ತಮಿಳ್ನಾಡು ರೋಡು.
ಯೂಸ್ ಮಾಡ್ಕೊಳಕ ನೀನು ತೆಳ್ಳನ ಇಲ್ಲಿಂದ ಕಾಂಪನ್ಸೇಷನ್ ಎಲ್ಲ ಕೊಡಲ್ಲ, ತೆಳಬಿಟ್ಟು ಹೋಯ್ತಾ ಇರ್ತೀವಿ ಸೀದಾ. ಆ ತಾಳ ಅದು ಹೆಂಗಿದನ್ನು ಕಡ್ದುಬಿಟ್ಟು ರೋಡ್ ಮಾಡೋ ಐಡಿಯಾ ಬಂತು ನಮ್ಮ ಆಗಿನ ಕಾಲದ ಕ್ರಿಯೇಟಿವಿಟಿ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರ. ಲೈಫಲ್ಲಿ ಏನೇನೋ ಅನ್ಕೊಳ್ತಾ ಇರ್ತೀವಿ ನಾವು, ಆದರೆ ನಾವು ಅಂದ್ಕೊಂಡಿದ್ದು ಯಾವುದೂ ಆಗೋದಿಲ್ಲ ಲೈಫಲ್ಲಿ. ಏನು ಆಗದೆ ಇದ್ದಾಗ ಏನು ಮಾಡಿ ಗೊತ್ತಾ, ಈ ಥರ ಬಂದು ನೇಚರ್ನ ನೋಡ್ಕೊಂಡು. ಫೈನಲಿ ತಮಿಳ್ನಾಡು ನೋಡ್ಕೊ ಬಂದು ಇವಾಗ ಒಗನಿಕಲ್ಲಿಗೆ ಬಂದಿದ್ದೀವಿ ರೈಡಿಂಗ್. ನಮ್ಮ ಆನೆ ಮರಿ ತಿಂತೈತೆ. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. 2 ಆನೆ ಮರಿಗಳು ಸಾಕೊಂಡಿದ್ದೀನಿ. ಮುಂದೆನಾ ಸಾಕೋಣ? ಓ ಹೆಡ್ ಬಿದ್ದ. ಆ ಕಡೆ ತಮಿಳ್ನಾಡು, ಈ ಕಡೆ ಕರ್ನಾಟಕನಾ? ಇದೇ ಬಾರ್ಡ್ರು. ನೀರೇ ಬಾರ್ಡ್ರು ಮಚ್ಚಿ. ಅಣ್ಣ ನಿಮಗೆ ಎಷ್ಟು ಕೊಡ್ತಾರೆ? ಇಲ್ಲಿ ನಾನು 160 ಜನದ ತೆಪ್ಪೋರ್ಸಿದೆ. ಹಾಂ, ಈಗ 200 ರೂಪಾಯಿ ಗರಂಬಿಗೆ ಹೋಯ್ತದೆ. 600 ರೂಪಾಯಿ ಇದಲ್ಲ. ಈಗ ನೀತಿಕತೆ ಪೀರಿಯಡ್ ಪ್ರಾರಂಭ. ನಾವೆಲ್ಲ ಫ್ರೆಂಡ್ಸ್ ಸರ್. ನಮ್ಮಲ್ಲಿ ತುಂಬಾ ಕೇಳ್ಬೇಡಿ ಸರ್, ಕಿವಿಗೆ ಒಳ್ಳೇದಲ್ಲ. ಹಾಗೆಲ್ಲ ಅರ್ಥ ಮಾಡ್ಕೊಂಡು ಹೋಗ್ಬೇಡ ಕಣ, ಬೇಗ ದೊಡ್ಡವನಾಗ್ಬಿಡ್ತೀನಿ. ಕಿಟೆ ನಿಧಾನ, ತುಂಬಾ ಸ್ಪೀಡ್ ಒಳ್ಳೇದಲ್ಲ. ನಮ್ಮ ಹುಡುಗರೆಲ್ಲ ಬ್ಯುಸಿ ಆದ್ರಪ್ಪ, ನನ್ನ ಲೈಫೇ ಟ್ರಾಕಿಗೆ ಬರಲಿಲ್ಲ. ಫಾಲ್ಸ್ ಮಚ್ಚಿ, ಫಾಲ್ಸ್. ಇದಂತೂ ತುಂಬ ಚೆನ್ನಾಗಿತ್ತು ರೈಡು. ಹೆಂಗಂದ್ರೆ ಇಲ್ಲಿ ಕಾಸ್ತಿದ್ದಂತೆ ಕಜ್ಜಾಯ. ದುಡ್ಡಿರಬೇಕು ಗೈಸ್ ಹೊರಗಡೆ ಹೋದ್ರೆ, ಇಲ್ಲ ಅಂದರೆ ಏನಂದರೆ ಏನೂ ಇಲ್ಲ. ಹಿಂಗೆ ತಿರ್ಕೊಂಡು ಕೂತ್ಕೋಬೋದಾ? ಅಲ್ಲೇ ಮೊಬೈಲ್ ಅಂಗಡಿ ಹೇಳ್ಕೊಂಡ್ಬಿಟ್ಟ, ಮಾರ್ಕೊಂಡ್ಬಿಟ್ಟು. ಬರ್ಲಿ
ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ನೀವು ಮಾಡಬೇಕಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ.